ಏಯ್ ಏಯ್ ನೋಡಿ ಅಲ್ಲಿ ಏಯ್ ಅಲ್ಲಿ ನೋಡಿ ಅಲ್ಲಿ ವೈಟ್ ಮಾಹಿತಿ ಆಗೋಯ್ತಲ್ಲೋ. ಯಶು ಬೇಡ ಕಣ, ನನ್ ಮಾತು ಕೇಳ. ಏಯ್ ಬಿಡು, ಏನೋ ಮಾಹಿತಿ ಆಗೋಯ್ತಲ್ಲ ಯಶು. ಅಮ್ಮನ್ ಏನ್ ಮಾಡಿದ್ಯಾ, ಸಾಯಿಸ್ತೀವ? ನಮ್ಮನ್ ಸಾಯಿಸ್ತೀಯ, ನನ್ನ ನಡೆಸ್ತೀಯ ಬೋಳಿ ಮಗಂದ. ನಮ್ಮನ್ ಹೆವಿ ಡೇಂಜರ್ ಆಗೈತೆ ಗುಂಡ. ನಮ್ಮನ್ ಏನ್ ಬರ್ಲಿ ಕಣ, ನಮ್ಮನ್ನ ನೋಡ್ತೀವಿ. ಏನಾಯ್ತು ಗುಂಡ ನಿಂಗೆ? ಕೈ ಹಚ್ಚ ಬಂದೈತೆ ಗುಂಡ. ಬ್ಲಡ್ ಅಲ್ಲಿ ಹೊಡೆದಿರತ್ತಾರ. ಏನ್ ಹಿಂಗ್ ಊದ್ಕೊಂಡೈತೆ ಎಲ್ಲಿ? ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ತುಂಬ ಡಿಲೇ ಆಗ್ತಿದೆ ವಿಡಿಯೋಸು, ದಯವಿಟ್ಟು ಕ್ಷಮೆ ಇರಲಿ. ಸೀರಿಯಸ್ ಆಗಿ ಬಹಳ ಖುಷಿ ಆಗ್ತಿದೆ, ಮತ್ತು ಅಷ್ಟೇ ಅಳು ಬರ್ತಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಇರಲಿಲ್ಲ. ಐ ಥಿಂಕ್ ನಮ್ಮ ಯಶುನೇ ಮಾತ್ರ ಹೋಗಿ ಆ ಪ್ರಾಬ್ಲಮ್ನ ಕ್ಲಿಯರ್ ಬರೋಕ್ಕೆ ಹೋಗಿದ್ದೇನೆ, ಬಟ್ ಕ್ಲಿಯರ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನಾನೇ ಅದನ್ನು ಕ್ಲಿಯರ್ ಮಾಡ್ತೀನಿ ಮತ್ತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನಾಗಿತ್ತು ಅಂತ ನನಗೆ ಅರ್ಥ ಆಗಿಲ್ಲ. ನಾನು ಸ್ವಲ್ಪ ಜಗನ್ಮಾತೆ ಆದಂಥ ಕಾಳಿಕಾದೇವಿ ಆಶ್ರಯದಲ್ಲಿ ಸ್ವಲ್ಪ ದಿನ ಇರಬೇಕಾಗಿ ಬಂತು. ಸೊ ಆ ಟೈಮಲ್ಲಿ ಯಶು ನಮ್ಮ ಅಣ್ಣಂಗೆ ಹಿಂಗಾಗಿದೆ, ನೋಡ್ಕೊಂಬರೋಣ ಅಂತ ಬಂದಿದ್ದಾನೆ. ಬಟ್ ನಾನು ಸ್ವಲ್ಪ ಹುಷಾರಾಗಿದ್ದೀವಿ. ಸೊ ಎಲ್ಲರಿಗೂ ಈ ಬಳೆ ಮಹತ್ವ ಹೇಳಬೇಕು. ಇದು ಸ್ವತಃ ತಾಯಿ ಕಾಳಿ ಗೆಜ್ಜೆ. ಇದು ಸ್ವತಃ ತಾಯಿ ಕಾಳಿ ಗೆಜ್ಜೆ ಇದು. ಸೊ ಇದನ್ನ ಮಾಡಿಸ್ಕೊ ಬರಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. 9 ದಿನ ಯಾವುದೇ ಒಂದು ಆದಿಶಕ್ತಿ ಸ್ವರೂಪಗಳಾಗಿರೋ ಅಮ್ಮ ಪಟ್ಟಕ್ಕಿರೋ ಕಾರಣದಿಂದ ಬೇರೆ ಈ ಕಡೆ ಶಕ್ತಿ ಹೋಗಲ್ಲ. ಸೊ ದಯವಿಟ್ಟು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಹುಷಾರಾಗಿದೆ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಯಾಕಂದ್ರೆ 9 ದಿನ ಎಲ್ಲೂ ಹೊರಗಡೆ ಹೋಗಕ್ಕೆ ಹೋಗ್ಬೇಡಿ. ಸೊ ನಾನು ಹುಷಾರಾಗಿದ್ದೀನಿ, ಐ ಆಮ್ ಕಮ್ ಬ್ಯಾಕ್. ಇನ್ನು ಮುಂದೆ ತುಂಬಾ ಅದ್ಭುತವಾದ ವಿಡಿಯೋಸ್ ಬರುತ್ತೆ ಸೀರಿಯಸ್ ಆಗಿ. ಮತ್ತೆ ಪ್ರೀತಿ ಬಗ್ಗೆ ಒಂದು ಲೈನ್ ಹೇಳಬೇಕು. ಯಾರು ಪ್ರೀತಿ ಮಾಡಬೇಡಿ, ಅದನ್ನ ಏನಕ್ಕೆ ಮಾಡಬೇಡಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಎಸ್, ಕೆಲವೊಂದು ಘಟನೆಗಳನ್ನ ಹೇಳೋಕ್ಕೆ ಖುಷಿ ಆಗುತ್ತೆ, ಬಟ್ ಕೆಲವೊಂದು ಘಟನೆಗಳನ್ನ ನೆನೆಸ್ಕೊಳ್ಳೋಕ್ಕೆ ಭಯಂಕರವಾಗಿರುತ್ತೆ, ಭೀಕರವಾಗಿರುತ್ತೆ. ಹೊಟ್ಟೆಪಾಡು ಅನ್ನೋದು ಜೀವನದಲ್ಲಿ ಎಲ್ಲರದ ಸಾಮಾನ್ಯ ಹಕ್ಕು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಹೊಟ್ಟೆಪಾಡನ್ನ ನಡೆಸ್ಕೊಳ್ಳೋಕ್ಕೆ ಹಲವಾರು ವಿಧವಾದ ಕೆಲಸಗಳನ್ನ ಮಾಡ್ತಾನೆ. ಅದರಲ್ಲಿ ಕುರಿಗಾಹಿ ಕೆಲಸ ಕೂಡ ಒಂದು. ತನ್ನ ಮಕ್ಕಳ ಹೊಟ್ಟೆ ತುಂಬಿಸಕ್ಕೆ ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಕಾಡನ್ನು ನೋಡಿದೆ. ಕುರಿಗಳನ್ನ ಎತ್ಕೊಂಡು ಹಾವುಗಳಾಗಿರ್ಬೋದು, ಕಾಡು ಪ್ರಾಣಿಗಳಾಗಿರ್ಬೋದು, ಅವುಗಳಿಂದ ರಕ್ಷಿಸಿ ಒಂದು ಕುರಿ ಸಾಕಿ ನನ್ನ ಮಕ್ಕಳನ್ನ ಓಡಿಸ್ಕೋಬೇಕು ಅಂತ ಎಷ್ಟೋ ಜನ ಆ ಕಡೆ ಭಾಗದಿಂದ, ಆ ಭಾಗದ ಶಿರಾ ಆ ಕಡೆ ಈ ಕಡೆ ಎಲ್ಲ ಹೋಗ್ತಿರ್ತಾರೆ. ಬೇರೆ ಕಡೆ ಎಲ್ಲ, ಉತ್ತರ ಕರ್ನಾಟಕ ಆ ಕಡೆ ಈ ಕಡೆ ಎಲ್ಲ. ಒಬ್ಬ ಕುರಿ ಮೇಲೆ ಕಣ್ಣು ಹಾಕಿ ಅಟ್ಲೀಸ್ಟ್ ಕುರಿ ಎತ್ಕೋಗ್ಬಿಟ್ಟಿದ್ರೆ ಏನೋ ಒಂದು ಲೆಕ್ಕಾಚಾರ ಆಗ್ತಿತ್ತು. ಆದರೆ ಕುರಿ ಎತ್ಕೋಗೋ ಸಮಯದಲ್ಲಿ ಅಡ್ಡಿಪಡಿಸೋದು ಅಂತ ಕುರಿ ಗಾಳಿಗಳನ್ನ ಇಬ್ಬರನ್ನ ಸಾಯಿಸೋದು ಎಷ್ಟು ಮಟ್ಟ ಸರಿ ಹೇಳಿ? ಹೌದು, ಹೊಟ್ಟೆ ಪಡಲ್ವಾ? ಅವ್ರಿಗೆ ಹೊಟ್ಟೆ ಇರಲ್ವಾ? ನಾವೇನಾದ್ರು ಹೊಳ್ತೈತೆ ಅಂತ ಅದು ಪರವಾಗಿ ಮಾತಾಡ್ಬಿಟ್ರೆ ಸುಮ್ಮನೆ ನಮಗೆ ಪ್ರಾಬ್ಲಮ್. ಅರ್ಥ ಮಾಡ್ಕೋಲಿ. ಅರ್ಥ ಆಯ್ತು. ನಾವು ಇವಾಗ ಏನು ಗೊತ್ತಾ, ನಮಗೆ ಮೇನ್ ಬೇಕಾಗಿರೋದು ಇಲ್ಲಿರೋ ಪ್ರಾಬ್ಲಮ್ನ ಕ್ಲಿಯರ್ ಮಾಡಬೇಕು. ಆದ್ರೆ ಕಷ್ಟ ಸುಖ ಅಲ್ಲ. ಈಗ ಅರ್ಥ ಆಗ್ತಿಲ್ಲ ನಾನು. ಸೊ ಪೂರ್ತಿ ವಿಡಿಯೋ ನೋಡಿ ಕೊನೆ ಸೆನ್ಸೆಟಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಬನ್ನಿ, ನಾನು ಅದನ್ನ ಕರ್ಸಕ್ಕೆ ಎಲ್ಲ ಥರವಾದ ಸಿದ್ಧತೆನ ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಇವತ್ತು ಕರೆಸಿ ಅದು ಕತೆ ಏನು ಅಂತ ಕೇಳ್ತೀನಿ.
ಬರೋ ನಿನ್ನ ಈ ಧೈರ್ಯ ಯಾವಾಗಿದ್ರೆ ಸಾಕು ನನಗೆ. ಇಲ್ಲಿ ಇಲ್ಲಿ ಇರೋ ದಡ್ಡ. ಇರ ನೀನೇ ಭಯ ಬಿದ್ರೆ ಹೆಂಗೋ ಎಷ್ಟು ಸುಮ್ಮನೆ ಒಂದು ನಿಮಿಷ. ಟೆನ್ಷನ್ ತಗೊಳ್ಳೋದು ಬೇಡ ಯಶು, ಪಕ್ಕ ಪ್ಲಾನ್ ಮಾಡೋಣ. ಅಲ್ಲ ಅದನ್ನೇ ನಾನು ಹೇಳ್ತಾ ಇರೋದು. ಹಿಂಗೆ ಹಿಡಿದ್ರೆ ಆಗುತ್ತಾ? ಹಂಗಿಡಿದ್ರೆ ಆಗುತ್ತೆ. ಹೇಯ್ ಯಶೋ, ಹೇಯ್ ದಡ್ಡ. ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾನಿಲ್ಲ. ಲೈಟ್ ಚಾರ್ಜ್ ಜಾಸ್ತಿ ಮಾಡು. ಅಲ್ಲೋಡು ಅಲ್ಲೋಡು ನೋಡಿ, ಇಲ್ಲಿ 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 ಹಿಂಗ್ ಮೂವಿಂಗ್ ಆಗ್ತದೆ ನೋಡಿ. ಅಲ್ಲಿ ಅಲ್ಲಿ ವೈಟ್ಸ್ ಮಾಲಿನ್ಯ ಆಗೋಯ್ತಲ್ಲೋ. ಬಾ ಹೋಗೋಣ. ಅಲ್ಲಿ ಇಲ್ಲ ಕಡೆ ಅದು ಹೋಗಕ್ಕೆ. ನೋಡೋಣ ಬಾ ಅಲ್ಲಿ. ಶೋ ಗೈಸ್, ಅಲ್ಲಿ ಕಾಣಿಸ್ತಾ ಇತ್ತು, ಕಾಣಿಸ್ತಾನೆ ಇಲ್ಲ. ಅಲ್ಲಿ ಇಲ್ವೇ ಇಲ್ಲ. ಏಯ್ ನಾನು ಸೀರಿಯಸ್ ಆಗಿ ನೋಡಿದೆ ಯಶು ಅಲ್ಲಿ. ಬಾ ನೋಡೋಣ 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 ನಡ್ರಿ, ಒಂದ್ಸತಿ ನೋಡೇ ಬಿಡೋಣ. ಗುಂಡ ಏನ್ ಗೊತ್ತಾ, ನಿಧಾನಕ್ಕೆ ಹೋಗೋಣ. ಏನ್ ತಲೆ ಕೆಡ್ಸ್ಕೊಳ್ಳೋದು ಬೇಡ, ನಿಧಾನಕ್ಕೆ ಹೋಗೋಣ. ಓಕೆನಾ? ಇದೆ ನೋಡು, ಕಾಣಿಸ್ತಿಲ್ಲ ನನಗದು. ಫುಲ್ಲು ಬಯಲು ಗೈಸ್, ಎಲ್ಲ ಇಲ್ಲೆಲ್ಲ ಫುಲ್ಲುನು. ಇಲ್ಲಿ ಇಲ್ಲಿ ನೋಡು, ಅಲ್ಲಿ ಅಲ್ಲಿ ನೋಡು ನೋಡಿ, ಇಲ್ಲಿ 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 ಅಲ್ಲಿ ನೋಡಿ. ಅಲ್ಲಿ ಇರಿ ಗುಂಡ, ಒಂದೇ ಬಂದೆ, ನಾನು ಬರ್ತೀನಿ ಇರಿ, ನಾನು ಬರ್ತೀನಿ ಇರಿ, ನಾನು ಬರ್ತೀನಿ ಇರಿ. ಅವ್ನು ಬೇರೆ ನನ್ನೇ ಬಿಟ್ಟು ಹೋಗ್ತಿದ್ದಾನೆ. ಗುಂಡ ಇಲ್ಲಿ ಎಲ್ಲಿ ಗುಂಡ? ಇಲ್ಲ ಕಣ, ಇಲ್ಲೇ ಅಲ್ಲ ಇದ್ದಿದ್ದು. ವಯಸ್ಸು ಇಲ್ಲೇ ಕೂತಿತ್ತು. ಏಯ್ ಯಶೋ ಬೈಲಿ ಆಗಟ ಯಶೋ. ನೋಡಿ ಇಲ್ಲಿ ಹೆಂಗ್ ಬಿಡ್ಕದಂತೆ. ಅಳ್ತಾ ಇದ್ದಾರ ಪಾಪ, ಅಳ್ತಾ ಇದ್ದಾರ ಪಾಪ ಯಶೋ. ಅದೇನ್ ಮಾಡ್ತಿದ್ದೀರಾ? ಏನ್ ಮಾಡಕದು? ಸಿ ಇದು ಇದು ಈಚಿಲ್ದು ಅಂತಾರೆ, ಇಲ್ಲಿ ಸ್ವತಃ ದೇವ್ರು ಇರ್ತಾರೆ, ಅದಕ್ಕೆ ಒಂದು ಇದೆಯಾ ಈಚಿಲ್ದು. ಅದೇ ಏನಂತ ಕೇಳ್ತೀಯ ಅದನ್ನ? ಅದೇ ನೋಡೋಣ, ಕೇಳೋಣ, ನೋಡೋಣ. ಏನಂತ ಕೇಳ್ತೀಯ? ಏನಂತ ಕೇಳಿ, ಹೋಗಿ ನೋಡೋಣ ಅಂತ ಅಷ್ಟೇನೆ. ನೋಡಪ್ಪ, ನನಗೆ ಗೊತ್ತು. ಸಿ ನಾನು ನಿನ್ನ ಹತ್ರ ಮಾತಾಡ್ಬೇಕು, ಬಂದು ಮಾತಾಡ್ತೀಯಾ? ಹೇಳು. ಯಾರು ಇದ್ದೀರಾ? ಬೇಲಿ ನುಗ್ಬಿಡ ಸುಮ್ಮನಿರೋಯಪ್ಪ ಸ್ವಾಮಿ.
ಅಲ್ಲ ನೋಡೋಣ ಅಂತ ಅಷ್ಟೇ. ಬ್ರದರ್ ನಿಮ್ಗೇನೋ ಪ್ರಾಬ್ಲಮ್ ಆಗಿದೆ ಬ್ರದರ್. ಅವ್ರನ್ನ ಸಾಯಿಸ್ಬಿಟ್ಟಿರೋದಲ್ಲ ಹ್ಞೂ ಅಂದ್ರೆ ಎಷ್ಟು ಜನನ? ಪಾಪ ಕುರಿದ ಕಳ್ತನ ಮಾಡಕ್ ಹೋಗಿ ಅವ್ರನ್ನ ಸಾಯಿಸಿ, ಹ್ಮ್ ಆ ಕುರಿ ಹೋದ್ರು ಹೋಗ್ಲಿ ಕಣ, ಏನಕ್ಕೆ ಸಾಯಿಸ್ಬೇಕಿತ್ತು ಬೋಳಿ ಮಕ್ಳು ಇವರು. ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಯಾರು ಕಳ್ತನ ಮಾಡಿರೋದೇನೆ ತುಂಬಾ ಮುಂದೆ ಹೋಗ್ಬೇಡ ಶೋ. ಇಲ್ಲ ಹಿಡ್ಕೊ ಶೋ ಬಾಯ್ಲಿ. ಹಾ? ನೋಡ ಅವನ ಅಮ್ಮನ್ ನಿಮ್ಗೆ ಹೇಳ್ತಾರ, ನಾನು ಕೇಳಿಸ್ತಿದ್ಯಾ ನಿಮ್ಗೆ? ಆ ಕೇಳಿಸ್ತಿದ್ಯಾ? ಯಪ್ಪ ಕೇಳಿಸ್ತಿದ್ಯಾ ಅಂತ ಕೇಳ್ತಾ ಇರೋದು. ಅದು ಕೇಳಿಸ್ತೈತೆ ಪಕ್ಕ ಅಲ್ಲ ನೋಡಿ. ಅವನ ಅಮ್ಮನ್ ಬೇರೆಯವ್ರಿಗೆಲ್ಲ ಭಯ ಬೀಳ್ತೈತೆ ಅಂತ ಅನ್ಕೊಳ್ಳಬೇಡ ನೀನು. ಗೈಸ್ ದೆವ್ವ ಇಲ್ಲ ಅಂತೀರಾ ನೋಡಿ. ಅಯ್ಯೋ ಹುಷಾರೇಶು. ನೋಡಪ್ಪ ನಿನ್ ಹೆಸರು ಏನು ಅಂತ ಗೊತ್ತಿಲ್ಲ, ನಾನು ಒಂದೇ ಪ್ರಶ್ನೆ. ಎಲ್ಲಾರು ಕುರಿ ತರ ಕಾಣಿಸ್ತೀಯ ಅಂತ ಯಾಕೆ? ಆ ಏನಾಯ್ತು ನಿನಗೆ ಅಂತ ಕೇಳ್ತಿರೋದು ನಾವು? ಕಾಣಿಸ್ತಾ ಏನಾದ್ರು? ಇಲ್ಲ ಅದಕ್ಕೆ ನಮ್ಮ ನಾವು ಎದುರುಗಡೆ ಬಂದು ಮಾತಾಡ್ಬೇಕು. ಬೋಳಿ ಮಗನ್ ನೀನು. ಅದು ಲೇಡೀಸ್ ಸಾಯಿಸಿದ್ದ ಜೆಂಟ್ಸ್ ಸಾಯಿಸಿದ್ದ? ಅದೇ ಹೇಳಿದ್ರಲ್ಲ, ಗಂಡ ಹೆಂಡತಿ ಮತ್ತೆ ಇಬ್ರು ಮಕ್ಕಳು ಅಂದ್ರೆ ದೊಡ್ಡವ್ರು ನಮ್ಮ ಏಜ್ ಅಲ್ಲಿ ಇದ್ರಂತೆ, ಒಂದು 20-22. ಎಲ್ಲರಿಗೂ ಅಂದ್ರೆ ಒಬ್ಬ ಮಗ ಓಡೋಗ್ಬಿಟ್ಟ, ಅವನೇ ನಂಗೆ ಹೇಳಿದ್ದು ಇದಿಲ್ಲ. ಮುಂಡ ಹೋಗ್ ನೋಡೋಣ. ಹೋದ್ರೆ ಪ್ರಾಣಗಳು ಹೋಗ್ಬಿಡ್ತಾವ ವಿಶ್ವ. ಹಾಗಾದ್ರೆ ನೀನ್ ಕೇಳಿಸ್ತಿದ್ಯಾ ನಾನೇನ್ ಮಾತಾಡ್ತಿದೀನಿ ಅಂತ? ಒಂದೇ ಒಂದ್ ನಿಮಿಷ ಇಲ್ಲೋ 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 ಇರಿ ಒಂದ್ ನಿಮಿಷ. ಇಲ್ಲಿ ನೋಡಿ, ಇಲ್ಲೋ ಅಲ್ಲಿ ನೋಡಿ ಗೈಸ್. ಇಲ್ಲೋ ಇಲ್ಲಿ ನೋಡಿ, ಕಾಣಿಸ್ತಾನಿಲ್ಲ ಕಣ ಒಂದ್ ಕಡೆಗೆ. ಅಲ್ಲಿ ನೋಡಿ, ಅಲ್ಲಿ ಇಲ್ಲೋ ನಿಧಾನ ಯಾರೋ ಅಲ್ಲಿ ಕೂತಿರೋ ತರ ಐತೆ ನೋಡಿ ಗುಂಡ. ಅಲ್ಲಿ ನೋಡು ಗುಂಡ. ಅಲ್ಲಿ ನೋಡು. ಓಡು ನೀನ್ ಅಮ್ಮನ್ ಬರ್ತೀನಿ ಅಂತ ಓಡು ಗುಂಡ. ಇರೋ ನಿಮಿಷ ಇರೋ ಬಿಡಲ್ಲ ಗುಂಡ. ಇರಿ ಕರ್ಸನ, ಸುಮ್ನಿರಿ, ಹೋಗೋದ್ ಬೇಡ. ಅಲ್ಲ ಕಣ, ಅದು ಸಾಮಾನ್ಯವಾಗಿ ಇದೆ ಅನ್ಕೊಂಡಿದ್ದೀನಿ ಶೋ. ಬೇಡ ಕರ್ಸನ, ಸಾಮಾನ್ಯವಾಗಿ ಇದೆ ಅನ್ಕೊಂಡಿದ್ದೀನಿ ನೀನು. ಸರಿ ಕರ್ಸನ, ಸುಮ್ನಿರಿ. ಏನಕ್ಕೆ ನೋಡಿ ನಿನ್ನೆ ಎಲ್ಲಿತ್ತು? ಗೈಸ್ ಕಡೆಯಿಂದ ಸೌಂಡ್ ಬರ್ತಾ ಇದೆ. ಹೋಗೋಣ. ನೋಡೋಣ. ನೋಡಕ್ಕೇನಿಲ್ಲ, ಹೋಗಿ ನೋಡೋಣ ಒಂದ್ಸತಿ. ಏನ್ ನೋಡ್ತೀಯ? ಅಲ್ಲಿ ಹೋಗಿ ಏನ್ ನೋಡ್ತೀಯ? ಹೋಗಿ ನೋಡೋಣ. ಯಶೋ ಇಲ್ಲೂ ಸೌಂಡ್ ಕೇಳಿಸ್ಕೊ, ಸೌಂಡ್ ಕೇಳಿಸ್ಕೊ. ಹೌದು, ಸೌಂಡ್ ಗೊತ್ತೈತೆ.
ಯಶು ಅಲ್ಲಿ ನೋಡು ಕಾಣಿಸ್ತಿದ್ದೀನಿ ನಿಂಗೆ. ನೋಡ್ದೆ ಸುಮ್ನಿರಿ, ಭಯ ಬೀಳೋದ್ ಬೇಡ. ಯಶು ನಾನು ಹೋಗ್ತೀನಿ ಅಲ್ಲಿಗೆ. ಅದೇ ಹೋಗೋಣ. ಆದ್ರೆ ಏನ್ ಗೊತ್ತಾ, ಯಶು ಬೇಡ ಕಣ, ನನ್ ಮಾತು ಕೇಳ. ಬಿಡು ಏನೋ ಮಾಯನೇ ಹೋಯ್ತದೆ ಯಶು. ಯಶು ಮಾಯನೇ ಹೋಯ್ತು ಕಣ. ಯಶು ನೋಡ್ದೆ ಗುಂಡ. ಅಲ್ಲೇನು ಹೋಗ್ತಾರ ಬರೋ ಇಲ್ಲಿ. ಎಲ್ಲಿ ನೋಡು ಮತ್ತೆ ಎಲ್ಲಾರು ಹೋಗ್ತಾರ ಈ ಮಾಯ ನೋಡಲ್ಲಿ. ಇಲ್ಲಿ ನೋಡು ಇಲ್ಲಿ ಇಲ್ಲೆಲ್ಲೋ ಕಿರ್ಸ್ಕೊತೈತೆ. ನಾನು ಅಲ್ಲಿ ನೋಡಿದ್ನೋ. ಅಲ್ಲಿ ಯಾರು ಇಲ್ಲ. ನಾನು ನೋಡಿದೆ ಕಣ ಯಶು. ನಿನಗೇನಾಯ್ತು? ನಿನಗೇನಾಯ್ತು ಯಶು? ಏನು ಆಗಿಲ್ಲ. ನೀನ್ ಯಾಕೆ ಹಂಗಿದ್ದಿದ್ಯಾ? ಅಲ್ಲ ಹೇಳ್ದೆ ಅಲ್ಲಿ ಯಾರು ಇಲ್ವೇ ಇಲ್ವಲ್ಲ, ಅದಕ್ಕೆ ನಾನ್ ನೋಡ್ದು ದಡ್ಡೇನ ನಾನು. ಅಲ್ಲ ನಿನಗೆ ಹೆಂಗ್ ಕಾಣಿಸ್ತೈತೆ ಅಂತ ನಾನ್ ಕೇಳ್ತಾ ಇರೋದು. ನಿನಗೆ ಕಾಣಿಸ್ತಾ ಇಲ್ವಾ? ಯಶು ನಾನು ಅಲ್ಲೇ ನೋಡ್ದ. ಗುಂಡ ನನಗೆ ಕಾಣಿಸ್ತಾ ಇಲ್ಲ, ನೀನ್ ಬೇರೆ ಅಲ್ಲಿ. ನನ್ ಕಾಣಿಸ್ತಾನೆ ಇಲ್ಲ, ನೀನ್ ನಾನು ನೋಡ್ದೆ. ಗುಂಡ ಬೇಡ ಗುಂಡ, ಅಲ್ಲಿ ಏನು ಕಾಣಿಸ್ತಾನೆ ಇಲ್ಲ ತಾನೆ. ನಿಂಗೆ ಹೇಳ್ದೆ ನನಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ, ನೀನ್ ಹೋಯ್ತಾ ಇದೀಯಾ. ನಾನ್ ನೋಡ್ದೆ ಕಣ. ಅಲ್ಲ ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ನಮ್ಮನ್ನ ಏನಾಗ್ಬಿಡ್ತದ, ನಮ್ಮನ್ನ ನೋಡ್ತೀವಿ. ಅಲ್ಲಿ ನೋಡಲ್ಲಿ ಬಾ ಬಾ ಗುಂಡ. ಯಶು 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 ಬಿಡು. ಯಶು ಬೆನ್ನು ಇದು ಏನಾಯ್ತು? ಯಶು ಬೆನ್ನು ಏನಾಯ್ತು ಗೊತ್ತು? ಏನಾಯ್ತು? ಏನಾಗಿಲ್ಲ ಇಲ್ಲ. ಎಲ್ಲಿ ಯಶು ಬೆನ್ನೋಡ ಏನಾಯ್ತು ಅಂತ ಏನಾಯ್ತು? ಅಯ್ಯೋ ಏನಾಯ್ತು ಯಶು? ನನಗ್ ಬೇರೆ ಕತ್ನೈತೆ. ಏನಾಯ್ತು ಗುಂಡ ನಿಂಗೆ? ಕೈ ಹಚ್ಚಿ ಬಂದೈತೆ ಗುಂಡ. ಬ್ಲಡ್ ಅಲ್ಲಿ ಹೊಡೆದಿರತ್ತಾರ. ಏನ್ ಹಿಂಗ್ ಊದ್ಕೊಂಡೈತೆ? ಎಲ್ಲಿ? ನನಗ್ ಬೇರೆ ಅಲ್ಲಿ ಬೇರೆ ಬಿಡ್ಕೊತೈತೆ ಗುಂಡ. ಇಲ್ಲೆಲ್ಲೋ ಬಡ್ಕೊತೈತೆ ಗೈಸ್. ನನ್ ಕತ್ತು ಬೇರೆ ಉರಿತೈತೆ ಗುಂಡ. ಹೆಂಗೆ ಅಂತಾನೆ ಗೊತ್ತಿಲ್ಲ. ಇಲ್ಲೆಲ್ಲ ಉರಿತೈತೆ ಕತ್ತು. ಏನೋ ಇಸಕ್ದಂಗ ಆಗ್ಬಿಡ್ತು. ಒಂದೇ ಏಟಿಗೆ ಅಮ್ಮಿಕೊಬಿಡ್ತು. ದಬ್ಬ ಅಂತ ಬಿದ್ಬಿಟ್ಟೆ ಗೊತ್ತಾ? ಪಕ್ಕ ಭಯ ಬೇರೆ ಆಯ್ತು. ಹಿಡ್ಕೊ ನಿಮಿಷ. ಅಮ್ಮನ್ ಏನ್ ಮಾಡಿದ್ಯಾ? ಸಾಯಿಸ್ತೀವ? ನಮ್ಮನ್ ಸಾಯಿಸ್ತೀಯ? ನನ್ನ ನಡೆಸ್ತೀಯ? ಬೋಳಿ ಮಗಂದ ನಮ್ಮನ್ ಹೆವಿ ಡೇಂಜರ್ ಆಗೈತೆ ಗುಂಡ. ನಮ್ಮನ್ ಏನ್ ಬರ್ಲಿ ಕಣ. ನಮ್ಮನ್ನ ನೋಡ್ತೀವಿ. ಕತ್ತು ಬೆನ್ನು ಹೆವಿ ನೋಯ್ತೈತಾ? ಎಲ್ಲಿ? ಹೆಂಗುಂಡ ಎಲ್ಲೋ ಬಂದು ತಗ್ಲಾಕಣಂಗ ಆಗ್ಬಿಡ್ತು. ನನಗೂ ಇಷ್ಟು ಇದ್ರಲ್ಲೂ ಬೈಲಲ್ಲೂ ಅವರು ಬೈಲಲ್ಲಿ ಕಣ ಕುರಿ ಕಳ್ಕೊಂಡಿದ್ದು. ಅದು ಅಮ್ಮ ಮಗಳು ಅಪ್ಪ ಎಲ್ಲ ಸಾಯಿಸ್ಬಿಟ್ರಲ್ಲ, ಅಲ್ಲೇ ಕಚ್ಚಲ್ಲ ಆಗ್ಬಿಟ್ಟಿದ್ದು.
ಆದ್ರೂ ಗುಂಡ ಏನೋ ಒಂಥರ ಗುಂಡ, ಏನಂತಾನೆ ಅರ್ಥ ಆಗ್ತಿಲ್ಲ. ಏನಾಯ್ತು ಯಶೋ? ಒಂದ್ ನಿಮಿಷ ಇರು ಗುಂಡ. ಆಯ್ತಲ್ಲ ಯಾಕೋ ಏನೋ ತೊಳ್ದಂಗ ನೀ ದಡ್ಡ, ಏನಾಯ್ತು ನಿನ್ಗೆ? ಏನೋ ತೊಳ್ದಂಗಾಯ್ತು. ಕತ್ತು ಬೇರೆ ಉರಿತೈತೆ ಗುಂಡ. ಆಯ್ತಲ್ಲ ನನ್ನ ಕೈಲಿ ಹೊಡೆದಿಲ್ಲ ಏಟ್ ನೋಡು ನಮ್ಮನ್ನ ಹೆಂಗೈತೆ. ಏನೋ ಉರಿತೈತಿ ಇಲ್ಲೆಲ್ಲ. ಯಶೋ ಸೀರಿಯಸ್ ಒಂದು ಮಾತು ಹೇಳ್ತೀನಿ, ಅವ್ನು ನಮ್ಮನ್ನ ಅದು ಇರೋ ಟೆರರ್ನೆಸ್ಗೆ ನಮ್ಮ ಸೇಫ್ಟಿ ಸಾಕಾಗ್ತಾ ಇಲ್ಲ. ದೇವ್ರನ್ನೇ ಹೇಳ್ತಾ ಇದೀನಿ. ಮೈಯೆಲ್ಲ ಉರಿತೈತಪ್ಪ, ಹಾ ಮೈಯೆಲ್ಲ ಉರಿತೈತೆ. ಆಯ್ತಲ್ಲ ನನ್ನ ಕೈಲಿ. ಯಶೋ ಹಿಡ್ಕೋ ನಿಮಿಷ. ಒಂಥರ ಆಯ್ತೈತೆ. ಗುಂಡ ಆಯ್ತದ ಗುಂಡ. ಏನೋ ಒಂಥರ ನಂಗೆ ಭಯ ಆಗ್ತೈತೆ. ಮೈಯೆಲ್ಲ ಒಂಥರ ಕಡ್ದಂಗೆ ಆಗ್ತೈತೆ. ಕತ್ತು ಬೇರೆ ಹೆವಿ ನೋಯ್ತೈತೆ ಗೊತ್ತಾ. ಏನೋ ಒಂಥರ ಹೆಂಗ್ ಇಸುಕ್ಬಿಡ್ತು ಗೊತ್ತಾ, ನಂಗೆ ಉಸಿರು ಕಟ್ಬಿಡ್ತು. ಗುಂಡ ಬಾ ಹೋಗೋಣ ತೆಗೆ. ಆಯ್ತಾ ಇಲ್ಲ? ಅಮ್ಮ ಗುಂಡ ಅಳ್ತಾ ಇರೋದು. ನಾನ್ ಫಸ್ಟ್ ಬಂದಾಗ ಧೈರ್ಯವಾಗಿದ್ದೆ, ಎದ್ರಕೋಬಾರ್ದು ಅಂತ. ಯಶೋ ಇವಾಗ ನನ್ನ ಕೈಲಂತೂ ಆಗ್ತಾನೆ ಇಲ್ಲ. ಏನಾಗುತ್ತೆ ಆಗ್ಲಿ ಯಶೋ. ಒಂದ್ ನಿಮಿಷ ಹಿಡ್ಕೊ. ಏನಾಯ್ತು? ಯಪ್ಪ ನಿನ್ ಸವಾಸನೆ ಬೇಡ. ಏಯ್ ನಾನು ಹೋಯ್ತೀನಿ. ಯಶೋ ನೀನು ನನ್ನ ಕಾರ್ ಹತ್ರ ಇರ್ತೀನಿ ಸರಿನಾ? ನಿನ್ ಪಾಡಿಗೆ ನೀನ್ ಮುಗಿಸ್ಕೊಂಡು ನೀನೆಲ್ಲ ಬಂದ್ಬಿಡು. ನಾನು ವಿಡಿಯೋದಲ್ಲಿ ಇಲ್ಲ ಅಂತಾನೆ ಬೇಕಾದ್ರೆ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಈ ವಿಡಿಯೋನೇ ಬೇಡ ಬೇಕಾದ್ರೆ ನನಗೆ. ನನ್ನ ಕೈಲಂತೂ ಆಗಲ್ಲ. ನನ್ನ ಕೈಲಿ ಅವಾಗ್ಲೇನೆ ಇದೆಲ್ಲ ಉರಿತೈತಿ. ಈ ಕಡೆ ಸೈಡ್ ಅಂತೂ ಹೆವಿ ಉರಿತೈತೆ, ಹಿಂಗ್ ಏನೋ ಒಂಥರ ಅಮುಕ್ದಂಗೆ. ನನ್ನ ಕೈಲಂತೂ ಆಯ್ತಾ ಇಲ್ಲ. ಆಯ್ತಾ? ನಿನ್ ಪಾಡಿಗೆ ನೀನು ನನ್ನ ಕಾರಲ್ಲಿ ಇರ್ತೀನಿ, ನಿನ್ ಪಾಡಿಗೆ ನೀನು ಬಂದ್ಬಿಡು ಅಷ್ಟೇ. ಹಿಂಗ್ ಮಾಡಿ ಸೆಂಟ್ರ್ ರೋಡ್ ಬಿಟ್ಟವ್ರು ಹೆಂಗ ಯಶೋ? ಹಂಗಲ್ಲ ಕಣಪ್ಪ. ಇವಾಗ ನೋಡು, ನಿನ್ಗೆ ಅಂದ್ರೆ ಎಲ್ಲ ಸೇಫ್ಟಿ ಐತಿ, ನನ್ಗೆ ಅಂದ್ರೆ ಏನು ಇಲ್ಲ. ನಾನಿದ್ದೀನ ನಿನ್ ಜೊತೆ. ಇದೀಯಪ್ಪ, ನನ್ ಕೈಲಿ ಆಯ್ತಾ ಇಲ್ಲ. ಅರ್ಥ ಮಾಡ್ಕೋ, ಓಕೆನಾ? ಸರಿ ಎಲ್ಲಿರ್ತೀಯ? ನನ್ ಕಾರಲ್ಲಿ ಇರ್ತೀನಿ, ನಿನ್ ಪಾಡಿಗೆ ನೀನ್ ವಿಡಿಯೋ ಮುಗಿಸ್ಕೋಬಾ. ಬೇಕಾದ್ರೆ ವಿಡಿಯೋದಲ್ಲಿ ಹೇಳ್ಬಿಡು ಸಬ್ಸ್ಕ್ರೈಬರ್ಸ್ಗೆ. ಒಟ್ಟು ಹೋಯ್ತೀನಿ ನಾನು. ನನ್ ನಗಾಡೋದಲ್ಲ ಗುಂಡ, ನನ್ ಕೈಲಿ ಆಯ್ತಾ ಇಲ್ಲ. ನಮ್ಮನ್ನ ಇಷ್ಟಕ್ಕೆಲ್ಲ ಎದುರ್ಕೊಂಡು ಬಂದು ಜೀವನ ಏನದು? ಹಂಗಲ್ಲ ಗುಂಡ, ನಂಗೇನೋ ಒಂಥರ ಹಿಂಸೆ ಕೊಟ್ಟಂಗ ಅನಿಸ್ತೈತೆ. ನೋಡಲಿ, ನಾನು ಕಾರಲ್ಲಿ ಇರ್ತೀನಿ, ನಿಮ್ದೆ ನೀನ್ ಮುಗಿಸ್ಕೊಂಬ ಅಷ್ಟೇ. ಬಾರೇಶ್ ಮಾತು ಕೇಳಲಿ ದಡ್ಡ. ಬೇಡ ಕಣಪ್ಪ, ನೀನ್ ಮುಗಿಸ್ಕೊಂಬ. ನಮ್ಮನ್ ಇಷ್ಟಕ್ಕೆಲ್ಲ ಭಯ ಬೀಳ್ತೀನಿ ಅನ್ನೋದು ಎಕ್ಸ್ಪೆಕ್ಟೇ ಮಾಡಬೇಡ. ನಮ್ಮ ಹುಡುಗನ ಎದುರಿಸ್ತೀಯ ಬೋಳಿ ಮಗಂದ ನೀನು? ನಮ್ಮ ಹುಡುಗನ ನಮ್ಮ ಹುಡುಗನ ಎದುರಿಸ್ತೀಯ ಬೋಳಿ ಮಗಂದ ನೀನು? ಅವ್ ನಮ್ಮನ್ನೇನ್ ತಲೆಗೆಡ್ಸ್ಕೊಡ್ತೀನಿ ಅಂತ ಅನ್ಕೊಂಡಿದ್ದೀನಿ ನೀನು? ಎದುರುಗೊಳ್ಳೋ ಸೀನೆ ಇಲ್ಲ. ಮಂಡ್ಯ ಮಣ್ಣಿದು ನಾನು ಮಂಡ್ಯ ಗಂಡೆ. ಇವಕ್ಕೆಲ್ಲ ಎದ್ಕೊಬಿಟ್ರೆ ನನ್ನ ಗಣಸಂದಾರ. ಅಮ್ಮನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ನಿನ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇರೋ ಬಂದು ಹೇಳ್ಕೋಬೇಕು. ಪ್ರೀತಿ ವಿಶ್ವಾಸ ನಾನು ಇವಾಗ ಅಯ್ಯೋ ಎಷ್ಟು ನೋಡಿ ಅಲ್ಲೇನೋ ಉರಿತೆ. ಅಮ್ಮನ್ ಭಯ ಬೀಳಿಸ್ಬೋದು. ಇವೆಲ್ಲ ಬಿಟ್ಬಿಡು. ಅಲ್ಲಿ ಏನೋ ಉರಿತಾ ಇದೆ, ಬಟ್ ಏನು ಅಂತ ಕ್ಲಾರಿಟಿ ಗೊತ್ತಾಗ್ತಿಲ್ಲ. ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ. ಇದು ಆದಿಶಕ್ತಿ ಅಮ್ಮ ಹುಟ್ಟಿರೋ ಇದು ನೈಟು 12 ಗಂಟೆ ಆಗಿದೆ. ನೀವು ನೋಡ್ತಿರ್ಬೋದು ದಿವ್ಯ ದರ್ಶನ ಜ್ಯೋತಿ. ಬಟ್ ಏನು ಅಂತ ಪ್ರಾಪರ್ ಆಗಿ ಗೊತ್ತಾಗ್ತಿಲ್ಲ. ನನ್ನ ಕಣ್ಣಿಗಂತೂ ಕಾಣ್ತಾ ಐತೆ. ಅಮ್ಮ ಕಾಪಾಡಮ್ಮ ಜಗನ್ಮಾತೆ, ಎಲ್ಲ ನಿಂದೆ ತಾಯಿ. ನಂದು ಏನೈತೆ ಹೇಳು? ಯಾರ್ಯಾರು ಜಗನ್ಮಾತೆ ದರ್ಶನ ತಗೋಬೇಕು ತಗೊಳ್ರಿ. ಕಾಣಿಸ್ತಿದ್ಯಾ ಜಗನ್ಮಾತೆ ದರ್ಶನ ನಿಮ್ಗೆ? ಅಮ್ಮ ತಾಯಿ ಕಾಳಿಕಾಂಬ. ಅಮ್ಮ
ಅಮ್ಮ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನನ್ನಂತ ಪುಣ್ಯವಂತನೇ ಇಲ್ಲ. ಎಲ್ಲ ಕಣೋ, ನಮ್ಮನ್ ಬೆಟ್ಟ ಇಲ್ಲ ಏನಿಲ್ಲ, ಅಲ್ಲಿ ಮೇಲ್ಗಡೆ ಜ್ಯೋತಿ ಉರಿತೈತಲ್ಲ, ಒಂದು ಏರೋಪ್ಲೇನ್ ಹೋಗ್ತೈತೆ ಅಂತ ಅನ್ಕೊಂಡ್ರು ಆ ಕಡೆ ಕಡೆ ಪಾಸ್ ಆಗ್ಬೇಕಿತ್ತು, ಏರೋಪ್ಲೇನ್ ಅಲ್ಲ. ಅಮ್ಮ ಜಗನ್ಮಾತೆ, ನನ್ನ ಒಂದೇ ಆಸೆ, ನಾನು ದೊಡ್ಡದಾಗಿ ರಾಜಕೀಯ ಬೆಳೆದು ಬೇಜಾನ್ ದುಡ್ಡಿದ್ದು ಕೇಳ್ದೋಗೆಲ್ಲ ದುಡ್ಡು ಎತ್ಕೊಟ್ಟು ಎಲ್ಲಾರು ಇಡೀ ಪ್ರಪಂಚಕ್ಕೆ ಅನ್ನದಾನ ಮಾಡ್ಬೇಕಮ್ಮ. ಇದು ನನ್ನ ಆಸೆ, ಇದು ನನ್ನ ಆಸೆ. ಅದನ್ನು ಈಡೇರಿಸುವಂತ ನಿನ್ನಲ್ಲಿ ಶಿರವಾಗಿ ಶರಣ ಮಾಡಿ ಕೇಳ್ಕೊಂತ ಇದೀನಿ. ನಿಜ ಒಂದು ಮಾತಾಡಿ ಸೀರಿಯಸ್ ಆಗಿ, ತಾಯಿ ಜಗನ್ಮಾತೆನ ಆದಿಶಕ್ತಿನ ನಮ್ದವ್ರು ಯಾವತ್ತೂ ಹಾಳಾಗಲ್ಲ ಅನ್ನೋದು ಒಂದು ಇದೊಂದೇ ಒಳ್ಳೆ ಉದಾಹರಣೆ. ನಾನು ಯಾರೋ ಒಂದು ಹುನುಮಾನವ, ನನ್ನ ಮೇಲೂ ಕೂಡ ಈ ಪ್ರೀತಿಯ ತಾಯಿ ಇಟ್ಟಿರಲ್ಲ. ಖಂಡಿತ ಅಂತರ್ಗಟ್ಟೆ ದುರ್ಗೇಶ್ವರಿ, ನಮ್ಮಮ್ಮ ಜಗನ್ಮಾತೆ, ಎಲ್ಲ ನಿನ್ನ ಆಶೀರ್ವಾದ ತಾಯಿ. ಓಂ ಶಕ್ತಿ ಸ್ವರೂಪ್. ಇವಾಗ ನೀನ್ ಏನು ಮಾಡಕ್ಕಾಗಲ್ಲ ಗೊತ್ತಲ್ಲ, ನಮ್ಮನ್ ಭಯ ಬೀಳೋ ಸೀನೇ ಇಲ್ಲ. ನೀನ್ ನನ್ನ ಎದುರುಗಡೆ ಬರ್ಬೇಕಷ್ಟೇ, ಅದು ಬಿಟ್ಟು ಬೇರೆ ದಾರಿ ಏನಿದೆ ನಿನ್ಗೆ? ನೋಡ, ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇದೀನಿ, ತಿಗಾ ಮುಚ್ಕೊಂಡಿರ್ಬೇಕು ಬಿಡ, ಹೆದರ್ಕೊಳ್ಳಲ್ಲ. ನಾನೇನ್ ಹೇಳ್ತಾ ಇದೀನಿ, ಪ್ರತಿಯೊಬ್ಬರಿಗೂ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದೀನಿ. ಸೊ ಆ ಕುರಿ ಒಂದು ದುರಾಸೆಗೋಸ್ಕರ ಆ ಮಕ್ಕಳನ್ನ ಎಲ್ಲಾರನ್ನು ಸಾಯಿಸಿ ಇಲ್ಲಿ ಒಂದು ಬಲಿ ಕೊಟ್ಟಿದ್ದಾರೆ. ಬಟ್ ವಿಚಾರ ನಮ್ಗೆ ಬಂದ ಕಂಪ್ಲೇಂಟ್ ಪ್ರಕಾರ ಇಲ್ಲಿ ರಾತ್ರಿ ಹೊತ್ತು ಕುರಿಗಳು ಓಡಾಡ್ತಾ ಇದಾವೆ, ಈ ಹೆಂಗ್ಸೆಲ್ಲ ಓಡಾಡ್ತಾರೆ. ಸೊ ದಯವಿಟ್ಟು ಬನ್ನಿ, ದಯವಿಟ್ಟು ರೆಸ್ಕ್ಯೂ ಮಾಡ್ಕೊಡಿ ಅಂತ ಹೇಳಿದ್ಕೆ ಬಂದಿದ್ದು, ಬೇರೆ ಉದ್ದೇಶ. ನಾ ಅಮ್ಮನ್ ತಿಗಾ ಮುಚ್ಕೊಂಡಿರ್ಬೇಕು, ಎದ್ರಕೊಂತೀನಿ ಅಂತ ಅನ್ಕೊಂಡಿದ್ಯಾ ಬೋಳಿ ಮಗನ ನೀನು? ನಾನು ಎದುರು ತುಂಬಾ ಸೌಂಡ್ ಮಾಡಬೇಡ, ಹೆವಿ ಕಿರ್ಸ್ಬೇಡ. ಓಹೋ, ಅಮ್ಮನ ಎದ್ರಕೊಂತೀವಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಿದ್ದ, ಎದ್ರಕೊಳ್ಳೋ ಸೀನೆಲ್ಲ ಸುಳ್ಳು. ಅವಾಗೆ ಒಂದು ನಾನು ಈಚಿನ ಮರದ್ದು ಇಟ್ಕಿತ್ತೆ, ಎಲ್ಲಿ ಅದು? ಇಲ್ಲ, ಆ ಕಡೆ ಎಲ್ಲ ಹಾಕದ್ನ, ಎಲ್ಲ ಹಾಕ್ತೆ ಅಂತಲೇ ಗೊತ್ತಾಗ್ತಿಲ್ಲಪ್ಪ ನನಗೆ. ಒಂದೊಂದು ತಿಳ್ಕೊಬಿಡು, ಎದುರಿಸ್ಬೋದು, ಎದ್ರಕೊಂತಾನೆ ಇವನು ಭೂಪ, ಅವೆಲ್ಲ ಸುಳ್ಳು. ನಿನ್ಗೂ ಸೌಂಡದು, ಅದು ಒಂದ್ ಸೆಕೆಂಡ್ ಅಟ್ಲೀಸ್ಟ್ ನನ್ನ ಜೊತೆ ಮಾತಾಡೋಕ್ಕೂ ರೆಡಿ ಇಲ್ಲ, ಅದು ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ. ಏನೇ ಮಾಡಿದ್ರು ನನ್ನ ಭಯ ಬೀಳಿಸ್ಬೋದು, ನನ್ನ ಬಿಟ್ಬಿಡಪ್ಪ, ಖಂಡಿತವಾಗ್ಲೂ ಹೇಳ್ತಾ ಇದೀನಿ. ಏನೇ ಮಾಡಿದ್ರು ಭಯ ಬೀಳಿಸ್ಬೋದು, ಇವನ್ನ ಎದುರಿಸ್ಬೋದು ಅಂತ ನಿನ್ನ ಮನ್ಸಲ್ಲಿ ಏನಾದ್ರು ಇತ್ತು ಅಂದ್ರೆ ನಿನ್ನಂತ ಶತದಡ್ಡ ಇನ್ನೊಬ್ಬ ಇರಲ್ಲ. ಯಾಕೆ ಹಿಂಗಾಡ್ತೈತಲ್ಲ ದೇವ? ನೋಡು, ಇವಾಗ ಜ್ಯೋತಿ ಕಾಣಿಸ್ತಾ ಇಲ್ಲ. ನಾವೇನು ಅವಾಗ ಹಿಡ್ದೋ ಜ್ಯೋತಿ ಇವಾಗ ಕಂಪ್ಲೀಟ್ ಆ ಕಡೆ ಕಾಣಿಸ್ತಾ ಇಲ್ಲ. ನಾವಿದ್ರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮಲ್ಲಿ ದೈವಿಕ ಶಕ್ತಿಗಳು ನಮ್ಮ ಅಕ್ಕಪಕ್ಕನೇ ಓಡಾಡ್ತಾ ಇರ್ತವೆ, ಬಟ್ ನಾವು ಅದನ್ನ ಐಡೆಂಟಿಫೈ ಮಾಡಬೇಕಷ್ಟೆ. ಅದು ಏನಾಯಿತು? ಯಶೂನು ಇಲ್ವಲ್ಲ, ಏನು ಮಾಡೋದು ಇವಾಗ? ನೋಡಮ್ಮ, ಸರಿ, ನನಗೆ ನಿನ್ನ ಕಷ್ಟ ಅರ್ಥ ಆಯಿತು. ನಿನ್ನ ಕಷ್ಟ ಸುಖಕ್ಕೆ ನಾನು ಸ್ಪಂದಿಸ್ತೀನಿ. ನೀನು ನನ್ನ ಎದುರುಗಡೆ ಬಂದು ಮಾತಾಡ್ತೀಯ ಇವಾಗ, ಅದನ್ನ ಹೇಳು. ಏನು ಸಕ್ಕತ್ತಿದೆಯಲ್ಲ ಫ್ರೇಮ್ ಇದು.
ನನ್ನ ಕಷ್ಟ ಸುಖ ಬಂದು ಮಾತಾಡ್ತೀನಿ ನೀನು, ಅದನ್ನ ಹೇಳು. ಸುಮ್ಮನೆ ನಾನು ಆಗ್ಬಿಟ್ರೆ ಬಿಟ್ಬಿಡೋಕ್ಕಾಗುತ್ತಾ? ಅಯ್ಯೋ ನಮ್ಮ ಅಯ್ಯೋ ನಮ್ಮ ಬರೀ ಅದೊಂದು ಮಾತು ಅಲ್ಲಾಡ್ತೈತಲ್ಲ. ಏಯ್ 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 ಸ್ವಾಮಿ ಕಾಳಿಕಂಬ ಪರಮಾತ್ಮ ಜಗನ್ಮಾತೆ ಓಂ ಶಕ್ತಿ ಸ್ವರೂಪ ಓಂ ಕಾಳಿಕಂಬ 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 ಶುಕ್ಲಾಂಬರಧರಂ ವಿಷ್ಣು ಶಿವಂ ಪರಮಾತ್ಮ ರಾಜ ರಾಜ ಕಾಪಾಡುವ ಪರಮಾತ್ಮ ಓಂ ಏಯ್ ಏಯ್ ನಿಂತಿದ್ದಾರೋ? ಏಯ್ ಯಾರೋ ಕಾಣಿಸ್ತಾನೆ ಇಲ್ವಲ್ಲ? ನನ್ನ ಕಣ್ಣು ಕಾಣಿಸ್ತಾವ, ಇಲ್ಲಿ ಕಾಣಿಸ್ತಾ ಇಲ್ಲ. ಬೋಡಿ ಮಕ್ಕಳು ಏಯ್ ಏಯ್ ಕೇಳಿಸ್ತಾ ನಿಂಗೆ? ಆ ಆ ನೋಡು, ಪ್ರೀತಿ ವಿಶ್ವಾಸದಲ್ಲಿ ಹೇಳ್ತಾ ಇನ್ ಸೀರಿಯಸ್ ಆಗಿ. ನನ್ನನ್ನು ಎದುರಾಕೊಂಡ್ರೆ ಅವ್ನ ಅಮ್ಮನ ದೇವರನ್ನ ಚೆನ್ನಾಗಿರಲ್ಲ. ಅಮ್ಮನ್ ನೀನ್ ಬರೋಗಿ ಇವಾಗ ಬಿಡಲ್ಲ ನೀನ. ಆ ಅಮ್ಮನ್ ಬಾ ಬಸ್. ನಿನ್ನ ಅಕ್ಕ ನಿನ್ನ ಬಿಟ್ಟಿರೋ ತಪ್ಪಾಯ್ತು. ಇವಾಗ ಮಾಡ್ತೀನಿ ನೋಡಿ ನಿನಗೆ. ಇವಾಗ ಬೋಳಿ ಮಗಂದ ಮಾಡ್ತೀನಿ. ನಮ್ಮನ್ ಮಾಡ್ತೀನಿ ನೋಡ್ಕ ನಿಂಗೆ ಬೋಳಿ ಮಗಂದ ಮಾಡ್ತೀನಿ ನೋಡಿ ಈಗ. ಬಾ ನೋಡು, ನಾನು ಏನು ಮಾಡಲ್ಲ ನಿನ್ಗೆ. ನೀನು ನನಗೇನು ಮಾಡಬೇಡ. ನಿನ್ಗೇನ್ ಬೇಕು? ನನಗೇನು ಆಗ್ಬಾರ್ದು. ನಿನ್ಗೇನ್ ಬೇಕು ಹೇಳು? ಆತ್ಮಕ್ ಶಾಂತಿ ಬೇಕಾ ನಿನ್ಗೆ? ಆ ನಿನ್ ರೂಪಕ್ ಬಾ, ನಿನ್ ಒರಿಜಿನಲ್ ರೂಪಕ್ ಬಾ. ನೀನು ಏನ್ ಶಾಂತಿ ಬೇಕು ನಿನ್ಗೆ? ನಿಂಗೆ ಶಾಂತಿ ಮಾಡಿಸ್ಕೊಟ್ರೆ ಹೊರಟೋಗ್ತೀಯಾ? ಆ ಹೇಳು. ಅವನ ಮೇಲೆ ಸೆಟ್ ತೀಸ್ಕೊತೀಯ ನೀನ? ನಮಗೆಲ್ಲ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ ಮತ್ತೆ?
ನಮ್ಗೆಲ್ಲ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ದೆ ಅಂತ ಕೇಳಿದ್ದು. ನನ್ನ ಎದುರುಗಡೆ ಬಾ. ಅಯ್ಯೋ ನಮ್ಮನ್ ಮಾಯನೇ ಆಗೋಯ್ತಲ್ಲೋ. ಒಂದು ಅರ್ಥ ಆಗಿದ ವಿಚಾರ ಏನು ಗೊತ್ತಾ, ಪಾಪ ತುಂಬಾ ನೊಂದ್ಬಿಟ್ಟಿದೆ ಜೀವ. ಅಲ್ಲ ಕಣ್ರೋ, ವಿಡಿಯೋ ನೋಡ್ತಿರೋ ಕೆಲವೊಬ್ಬ ಕಳ್ರೆ ನೋಡಿ, ನಾನು ನನ್ನ ಸನ್ನಿವೇಶ ಒಂದು ಅರ್ಥ ಮಾಡ್ಕೋಬೇಕು. ನಾನು ಒಬ್ಬರ ಮಾತು ಕೇಳಿ ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟಿದ್ದೆ. ಆ ತಪ್ಪು ನನಗೆ, ನಾನು ಬೇರೆಯವ್ರ ಮಾತು ಕೇಳಿ ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟಿದ್ದೆ. ಆ ಚಿಕ್ಕ ತಪ್ಪು ಮಾಡಿ ನಾನು 2 ದಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದು, ಆ 2 ದಿನದಲ್ಲಿ ನಾನು ಇಡೀ ಲೈಫ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಖಂಡಿತವಾಗ್ಲೂ ಹೇಳ್ತಾ ಇದೀನಿ, ಯಾರು ಅಷ್ಟೇ ಕಳ್ತನದ ಕೆಲ್ಸಕ್ಕೆ ಕೈ ಹಾಕ್ಬೇಡ್ರಿ, ದರೋಡೆ ಕೆಲ್ಸಕ್ಕೆ ಕೈ ಹಾಕ್ಬೇಡ್ರಿ, ಹೊಡೆದಾಟದ ಕೆಲ್ಸಕ್ಕೆ ಕೈ ಹಾಕ್ಬೇಡ್ರಿ, ಸಾಯಿಸೋ ಕೃತಿ ಕೈ ಹಾಕ್ಬೇಡಿ. ಇವತ್ತು ಒಂದ್ ಕನಿಷ್ಠ ಪಕ್ಷ ಒಂದು ಆತ್ಮ ಕೂಡ ಇಲ್ಲದೆ ಆ ಆತ್ಮ ಓಡಾಡ್ತಿದೆಯಲ್ಲ, ಒಂದ್ ದೇಹ ಕೂಡ ಇಲ್ಲದೆ ಬದುಕೋ ಹಕ್ಕಿದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕ್ತಾ ಇದೀವಿ, ಅವ್ರದ್ದೇ ಆದ ಸ್ವಾತಂತ್ರ್ಯ ಇದೆ. ದಯವಿಟ್ಟು ಉಳಿಸ್ಕೊಡಿ. ಐ ಥಿಂಕ್ ಈ ವಿಡಿಯೋ ನೋಡ್ತಿದ್ರೆ ಒಬ್ಬರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೇನ್ ಒಬ್ರು ಅಂದ್ರೆ ಫಸ್ಟ್ ಇವ್ರ ಬಗ್ಗೆ ಹೇಳ್ಬಿಡ್ತೀನಿ. ಉಪೇಂದ್ರ ಸರ್ ಮನೆಯಲ್ಲಿ ಒಬ್ಬರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ, ಬ್ರದರು. ಸಾರಿ ಬ್ರದರ್, ನಿಮ್ಮ ಹೆಸರು ಮರ್ತಾಯಿತ್ತು, ದಯವಿಟ್ಟು ಕ್ಷಮಿಸಿ. ನೀವು ವಿಡಿಯೋ ನೋಡ್ತಿದ್ರೆ ಅದು ನಿಮಗೆ ಬಹಳ ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ. ಖಂಡಿತವಾಗ್ಲೂ ಆ ಮಾತುಗಳನ್ನ ನಾನು ತಿಳ್ಕೊತೀನಿ. ಎರಡನೇದು, ನಮ್ಮ ಮಾವಸ್ ಬಗ್ಗೆ, ಹರೀಶ್ ಅಂತ ಸಿನಿಮಾದಲ್ಲಿ ಒಂದು ಉದಯೋನ್ಮುಖ ನಟ ಅವರು. ಖಂಡಿತವಾಗ್ಲೂ ಮುಂದಕ್ಕೆ ಬಹಳ ದೊಡ್ಡ ನಟ ಆಗೋ ಫ್ಯೂಚರ್ ಇದೆ. ಖಂಡಿತವಾಗ್ಲೂ ನಿಮ್ಮ ಇಡೀ ಕರ್ನಾಟಕದ ಜನತೆ ಹರೀಶ್ ಅವ್ರಿಗೆ ಸಪೋರ್ಟ್. ದಯವಿಟ್ಟು ಅರ್ಥ ಮಾಡ್ಕೋ. ಒಂದು ಚಿಕ್ಕ ವಿಷಯದ ಬಗ್ಗೆ ಮಾತಾಡ್ತೀನಿ, ನಾನು ನಿನ್ನ ವಿಷಯಕ್ಕೆ ಮುಂದೆ ಬರ್ತೀನಿ. ನಾನು ನಿನ್ನ ಬಗ್ಗೆ ಮಾತಾಡ್ತೀನಿ. ನಾನೇನು ಹೇಳ್ತಾ ಇದ್ದೀನಿ, ಉದಯೋನ್ಮುಖ ನಟ ಹರೀಶ್ ಅವರು ಆತ ಮೋಟಿವೇಶನ್ ಅಂತ ಹೇಳ, ಮೋಟಿವೇಟರ್ ಅಂತ ಹೇಳ, ಅಥವಾ ಬೆಂಬಲಿಗ ಅಂತ ಹೇಳ, ಅಥವಾ ಏನು ಅಂತ ನನಗೆ ಗೊತ್ತಿಲ್ಲ. ಬಹಳ ಹತ್ರ ಆದ್ರು ಸ್ವಲ್ಪ ದಿನಗಳಲ್ಲಿ ಈ ವಿಡಿಯೋ ಮುಖಾಂತರ ಆ ಶನಿದೇವರಲ್ಲಿ, ಆ ಓಂ ಶಕ್ತಿಲಿ, ಅಂತರಡಿ ದುರ್ಗಂನಲ್ಲಿ, ಸಹಸ್ರಾರು ಕೋಟಿ ದೇವರುಗಳಲ್ಲಿ ಸಿನಿಮಾದಲ್ಲಿ ಅವ್ರು ಬಂದು ಇಡೀ ಸಿನಿಮಾ ಇಂಡಸ್ಟ್ರಿಗೆ ಒಂದು ದಾರಿ ತೋರಿಸ್ಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಪರಮಾತ್ಮ ಅವ್ರಿಗೆ ಆಯಸ್ಸು, ಆರೋಗ್ಯ, ಅಂತಸ್ತು, ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ. ಸೊ ಇದು ಅವ್ರ ಬಗ್ಗೆ ವಿಡಿಯೋ. ಲಾಸ್ಟ್ ಟೈಮ್ ನೋಡೋ, ನನಗೆ ಖಂಡಿತ ಅರ್ಥ ಆಗಿದೆ ನಿನ್ನ ಪ್ರಾಬ್ಲಮ್ ಆಗಿದೆ ಅಂತ. ಏನೋ ಒಂದು ದೇಹ ಕೂಡ ಇಲ್ದಂಗೆ ನೀನು ಇದು ಮಾಡಿದ ನಂಗೆ ಅರ್ಥ ಆಗ್ತಾ ಇದ್ದೆ ಖಂಡಿತವಾಗ್ಲು. ಸೊ ಆ ಕಡೆ ಈ ಕಡೆ ಹಿಂದೆ ಮುಂದೆಲ್ಲ ಓಡಾಡ್ಬೇಡ. ಏನಾದ್ರು ಮಾತಾಡಿದ್ರು ನೇರವಾಗಿ ಬಂದು ಮಾತಾಡೋ. ಸೊ ಖಂಡಿತವಾಗ್ಲು ನಾನು ಡೋರಿಂಗ್ ನರ್ಸಲ್ಲ ಕೇಳ್ತಾ ಇದ್ದೆ. ನನಗೆ ಗೊತ್ತು ನಿನಗೆ ಶಾಂತಿ ಆಗಬೇಕಾಗಿದೆ ಅಂತ. ನೀನೇನಾದರೂ ಊಟ ಗೀಟ ಮಾಡೋ ಪರಿಸ್ಥಿತಿಲಿ ಇದ್ರೆ ಹೇಳು, ಅದೊಂದು ವ್ಯವಸ್ಥೆ ಮಾಡೋಣ. ಊಟ ಗೀಟ ಮಾಡೋ ಪರಿಸ್ಥಿತಿಲಿ ಇದೆಯಾ? ಸೊ ಓಕೆ, ಅದೇನಷ್ಟು ಮಾತಾಡ್ತಾ ಇಲ್ಲ, ಪರವಾಗಿಲ್ಲ. ಸೊ ಭಯ ಬಿದ್ದೋಗ್ತಿಲ್ಲ, ಬೈಕೆ ಕೇಳ್ಕೊಂಡು ಹೋಗ್ತಾ ಇದೀನಿ. ಖಂಡಿತವಾಗ್ಲೂ ಮತ್ತೆ ಬಂದು ಅದಕ್ಕೇನು ಉಪಯೋಗ ಇದೆ, ಅದಕ್ಕೇನು ಬೇಕಾಗಿದೆ, ರಿಕ್ವೈರ್ಮೆಂಟ್ ಇದೆ, ಖಂಡಿತವಾಗ್ಲೂ ತಿಳಿಸಿ ಒಂದು ದಾರಿ ಅದನ್ನ ತಗೊಬರ್ತೀನಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ. ಸೊ ಅದಕ್ಕೇನು ಕಷ್ಟ ಆಯಿತು ಅಂತ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ. ಸೊ ಲಾಸ್ಟ್ ಟೈಮ್ ನನ್ನ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಹುಡುಗರು ಬಹಳ ಚಿಂತಾಜನಕರಾಗಿದ್ದಾರೆ. ಇನ್ನು ಮುಂದೆ ಆ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಸಾಕ್ಷಾತ್ ಕಾಳಿಕಾಂಬ ಗೆಜ್ಜೆ ನನ್ನ ಕೈಯಲ್ಲಿದೆ. ಇನ್ನು ಮುಂದೆ ಇದಿರೋರು ನನಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಈ ವಿಡಿಯೋ ಬೇಕಾದ್ರೆ ತಿಳಿಸ್ತಾ. ನಮ್ಮ ಯಶು ಫುಲ್ ಭಯ ಬಿದ್ದಿದ್ದಾನೆ. ಫಸ್ಟ್ ನಮ್ಮ ಯಶು ಹತ್ರ ಹೋಗೋಣ, ಅಲ್ಲಿ ಮಾತಾಡೋಣ. ಕಮಾನ್. ಸೊ ನಮ್ಮ ಯಶು ಇದು ಮಾಡೋಣ. ರಾಜಾವಲಿ ಎಲ್ಲರೂ ಗೊತ್ತಿಲ್ಲ, ಫಸ್ಟಿಂದ ಹೊರಟಾಡಿರಪ್ಪ. ಯಾಕಬೇಕು ಯವ್ವ, ಓಡೋ 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 ಓಡೋ, ಭಯ ಬೀಳಲ್ಲ ಯಶೋ. ಯಪ್ಪ ದೇವ್ರೆ, ನೀನು ಆಶೀರ್ವಾದ ಒಂದಿರಲಿ, ಬೆಳೆಸ್ಬೇಕು. ಆಶೀರ್ವಾದ ಒಂದಿರಲಿ. ಯಶೋ ಬಾರಜೋ. ಮುಗೀತಪ್ಪ.
ಬಾರ ಆಯ್ತು. ಯಾಕೋ ಏನಾಯ್ತು ನಿಂಗೆ? ಒಂಥರ ಆಗೋಯ್ತು ಗುಂಡು, ಭಯ ಆದಾಗ. ಉತ್ತಾಯ್ತು ಸೈಡ್ ಬರಪ್ಪ ರಜಾ. ಏನಾಯ್ತು? ಒಂಥರ ಭಯ ಆದಂಗ ಆಗೋಯ್ತು. ಇಲ್ಲಿ ನೋಡಿ, ಇಲ್ಲೆಲ್ಲ ಇನ್ನ ಉರಿತೈತೆ ಕೈ. ಅಲ್ಲೆಲ್ಲ ರೆಡ್ ಆಗೈತೆ ನೋಡು. ದೊಡ್ಡದಾಯ್ತಾ? ಏನಿಲ್ಲ ಬಿಡು. ನೀನ್ ಯಾಕೋ ಬಂದ್ಬಿಟ್ಟೆ? ನಾನು ಯಾವತ್ತು ವಿಡಿಯೋದಿಂದ ಬಂದೇ ಇಲ್ಲ ತಾನೇ. ಹೌದು. ಒಂಥರ ಅನ್ನಿಸ್ಬಿಡ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಹೋಗ್ಲಿ ಬಿಡು. ಇವಾಗ ನಮ್ಮ ಯಶೋ ಸ್ವಲ್ಪ ಮೀಟರ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗೈಸ್ ಮೀಟರ್ ಆಫ್ ಅಂತಲ್ಲ ಗೈಸ್, ಒಂದ್ ಸ್ವಲ್ಪ ಏನೋ ಒಂಥರ ಅನ್ಕಂಫರ್ಟೇಬಲ್ ಆಗ್ತಿದೆ ನನಗೆ. ಅದಕ್ಕೋಸ್ಕರ ಇದು ಅನ್ಕಂಫರ್ಟೇಬಲ್ ಆಗ್ತಿದೆ, ಅದಕ್ಕೋಸ್ಕರನೇ. ಏನೋ ಮೀಟರ್ ಆಫ್ ಆಗೈತೆ, ಮೀಟರ್ ಆಫ್ ಆಗಿಲ್ಲ ಅಂತ ಅಂತಲ್ಲ. ಒಂದ್ ಸ್ವಲ್ಪ ಯಾಕೋ ಗೊತ್ತಾಗ್ತಲ್ಲ, ನನ್ಗೇನೋ ಒಂಥರ ಅನ್ನಿಸ್ತೈತೆ, ಮೈಯೆಲ್ಲ ಉರಿತೈತೆ, ಏನೋ ಒಂಥರ ಆಗ್ತೈತೆ. ಅದಕ್ಕೋಸ್ಕರ ಬರಕ್ಕಾಗಿಲ್ಲ. ನೀವು ಇಲ್ಲಿ ಗಂಟೆನ ಕ್ಯಾಮ್ರಾ ಎತ್ಕೊಂಡ್ಬಿಟ್ಟ. ನೀನೇನ್ ಮಾಡ್ತೀಯ ತೋರ್ಸ್ಬೇಕಲ್ಲ. ಏನೋ ನಂಬಿಕೆ ಹೇಳು. ಏನ್ ಹೇಳಿ, ನಂದು ನೆಕ್ಸ್ಟ್ ಚಾನಲ್ ಬೇರೆ ಸ್ಟಾರ್ಟ್ ಆಗ್ತೈತೆ. ಇವನು ಮಧುರ ಏನೋ ಮನಸ್ಸಿನ ಮಾತು. ಮನಸ್ಸಿನ ಮಾತು ಅಂತ ನೀವ್ ಯಾರೇ ಹೆಣ್ಮಕ್ಳು ಇನ್ನ ಕಷ್ಟಪಟ್ಟು ಹೇಳ್ಕೋಬಹುದು. ಹೆಣ್ಮಕ್ಳು ಗಂಡ್ಮಕ್ಳು ಯಾರೇ ಆದ್ರೂ ಮೇಲಾಗಿ ಹೆಣ್ಮಕ್ಳು ಹೇಳ್ಕೊಳ್ಳಿ. ಏನಿಲ್ಲ ಗೈಸ್, ನೀವು ನಿಮ್ಗೆ ಹೆಂಗ್ ಅನ್ಸುತ್ತೋ ಹಾಗೆ ಮನಸ್ಸಿನ ಮಾತು ಅಂತ. ಇನ್ನೇನು ಈ ವಿಡಿಯೋ ಆಲ್ಮೋಸ್ಟ್ ಬಂದ್ಬಿಡುತ್ತೆ, ಚಾನಲ್ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಹಾಕಿರ್ತೀವಿ. ಏನ್ ಈ ಕುರಿಗಳ ಈ ವಿಡಿಯೋ ಹೋಗಿದ್ದೋ ಅಷ್ಟು ಮಟ್ಟ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಅದು ನೋವು ನಂಗೆ ಅರ್ಥ ಆಗಿದೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದಕ್ಕೆಲ್ಲ ಪ್ರಾಬ್ಲಮ್ ಕ್ಲಾರಿಟಿ ಸಿಕ್ಕಿದೆ ಗೈಸ್. ನನಗೂ ಹೇಳು. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು, ನನ್ ಕೈಲಿ ಇರಕ್ ಆಗ್ತಾ ಇಲ್ಲ ಅಲ್ಲಿ ಅಷ್ಟೇ. ನಾನ್ ಬಂದು ಮತ್ತೆ ಈ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಬರುತ್ತೆ. ಖಂಡಿತ ಇನ್ನೊಂದಿನ ಬರ್ತೀನಿ. ಪ್ರೀತಿ ಮಾಡದಿರಿ, ಮಾಡಲು ಬಿಡದಿರಿ, ಅದು ಹಾನಿಕಾರಕ. ಅದನ್ನೇನಾದ್ರೂ ನಿಮ್ಗೇನಾದ್ರೂ ಬ್ರೇಕಪ್ ಗೀಪಪ್ ಆಗಿದ್ರೆ ನನ್ನ ಹತ್ರ ಹಂಚ್ಕೊಳ್ಳಿ. ಅದೇ ಮನಸ್ಸಿನ ಮಾತು ಅಂತ ನನ್ನ ಚಾನಲ್ ಇರೋದು. ಅದ್ರಲ್ಲಿ ನಿಮ್ಗೋಸ್ಕರ ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ. ನಿಮ್ಗೋಸ್ಕರ ಇದು ಯಾರು ಮಾಡಿಲ್ಲ ಚಾನಲ್. ನಿಮ್ ಕಷ್ಟ ಕೇಳಕ್ ನಾನಿದ್ದೀನಿ, ನನ್ನ ಬೆಳ್ಸಕ್ ನೀವಿದ್ದೀರಾ. ಎಲ್ಲರಿಗೂ ಒಳ್ಳೆದಾಗ್ಲಿ. ಮತ್ತೆ ಸಿಗೋಣ.